ಭಾರತ ಸರ್ಕಾರ ತನ್ನ ಜಿಎಸ್ಟಿ 2.0 ಆಡಳಿತದ ಅಡಿಯಲ್ಲಿ ಮಹತ್ವದ ತೀರ್ಮಾನವೊಂದನ್ನು ತೆಗೆದುಕೊಂಡಿದೆ. ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂಗಳ ಮೇಲಿನ ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿಎಸ್ಟಿಯನ್ನ 18% ಇಂದ 0% ಗೆ ಇಳಿಸಿದೆ. ಸೆಪ್ಟೆಂಬರ್ 22, 2025ರಿಂದ ಜಾರಿಗೆ ಬಂದಿರುವಂತಹ ಈ ನಿರ್ಧಾರದಿಂದ ಟರ್ಮ್ ಇನ್ಶೂರೆನ್ಸ್ ಯೋಜನೆಗಳು ಈಗ ಮತ್ತಷ್ಟು ಕೈಗೆಟುಕುವಂತಾಗುತ್ತವೆ. ಈ ಮೊದಲು ಪ್ರತಿ 10,000 ರೂಪಾಯಿಗೆ ಪ್ರೀಮಿಯಂಗೆ ಅಂತ 1,800 ತೆರಿಗೆಯನ್ನು ಪಾವತಿಸಬೇಕಾಗಿತ್ತು. ಆದರೆ ಈಗ ಇದು ಸಂಪೂರ್ಣವಾಗಿ ಉಚಿತ. ಮಧ್ಯಮ ವರ್ಗದ ಕುಟುಂಬಗಳಿಗೆ ಇದು ದೊಡ್ಡ ಉಳಿತಾಯವಾಗಿ ಪರಿಣಮಿಸಿದೆ. ಇನ್ನು ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಶುದ್ಧ ಜೀವ ರಕ್ಷಣಾ ಯೋಜನೆ. ನೀವು ನಿಯಮಿತವಾಗಿ ಪ್ರೀಮಿಯಂ ಪಾವತಿಸ್ತಾ ಇದ್ರೆ, ನೀವು ಪಾಲಿಸಿದ ಅವಧಿಯಲ್ಲಿ ನಿಧನರಾದ್ರೆ ನಿಮ್ಮ ಕುಟುಂಬಕ್ಕೆ ಒಂದು ದೊಡ್ಡ ಮೊತ್ತದ ಪಾವತಿ ಲಭಿಸುತ್ತೆ. ಹೂಡಿಕೆ ಮೌಲ್ಯ ಇದ್ದರೆ ಈ ಯೋಜನೆ ಇತರ ಜೀವ ವಿಮೆಗಳಿಗಿಂತ ಕಡಿಮೆ ವೆಚ್ಚದ ಮೂಲಕ ಶ್ರೇಷ್ಠ ರಕ್ಷಣೆ ನೀಡುತ್ತೆ. ಈಗ 0% ಜಿಎಸ್ಟಿನೊಂದಿಗೆ ಈ ಯೋಜನೆಗಳು 18% ಅಗ್ಗವಾಗಿ, ಉದಾಹರಣೆಗೆ 30,000 ವಾರ್ಷಿಕ ಪ್ರೀಮಿಯಂ ಹೊಂದಿದವರು 20 ವರ್ಷಗಳಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಉಳಿತಾಯ ಮಾಡಬಹುದಾಗಿದೆ. ಈ ತೆರಿಗೆ ವಿನಾಯಿತಿ ಕೇವಲ ವೈಯಕ್ತಿಕ ಟರ್ಮ್ ಪಾಲಿಸಿಗಳಿಗೆ ಅನ್ವಯಿಸುತ್ತೆ. ಗ್ರೂಪ್ ಇನ್ಶೂರೆನ್ಸ್, ಉದ್ಯೋಗದಾತ ಪ್ರಾಯೋಜಿತ ಯೋಜನೆಗಳು ಅಥವಾ ಕಾರ್ಪೊರೇಟ್ ಪಾಲಿಸಿಗಳಿಗೆ ಇದು ಅನ್ವಯ ಆಗೋದಿಲ್ಲ. ಅಂದ್ರೆ ಸೆಪ್ಟೆಂಬರ್ 22, 2025ರಿಂದ ನೀವು ಹೊಸ ಟರ್ಮ್ ಪಾಲಿಸಿಯನ್ನ ತೆಗೆದುಕೊಳ್ಳುವಾಗ ಅಥವಾ ಹಳೆಯದನ್ನ ನವೀಕರಿಸಿದಾಗ ನಿಮ್ಮ ಪ್ರೀಮಿಯಂ ಸಂಪೂರ್ಣವಾಗಿ ಜಿಎಸ್ಟಿ ಮುಕ್ತವಾಗಿರುತ್ತೆ. ಇದರಿಂದ ವಿಮಾ ವ್ಯಾಪ್ತಿ ಹೆಚ್ಚಾಗೋದು ಕುಟುಂಬಗಳ ಆರ್ಥಿಕ ಭದ್ರತೆ ಇನ್ನಷ್ಟು ಬಲಪಡಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನೀವು ಇನ್ನೂ ಟರ್ಮ್ ಪ್ಲಾನ್ ಹೊಂದಿಲ್ಲದೆ ಇದ್ರೆ ಇದನ್ನ ಖರೀದಿಸೋದಕ್ಕೆ ಈಗ ಸೂಕ್ತ ಸಮಯ. ಹೊಸ ಯೋಜನೆಗಳಿಗೆ ಪ್ರವೇಶ ವೆಚ್ಚ ಕಡಿಮೆ ಆಗಿರುತ್ತೆ. ಯುವ ವಯಸ್ಸಿನಲ್ಲಿ ಪ್ರೀಮಿಯಂ ಕೂಡ ಕಡಿಮೆ ಆಗಿರುತ್ತೆ. ಈಗಾಗಲೇ ಪಾಲಿಸಿಯುಳ್ಳವರು ಮುಂದಿನ ನವೀಕರಣಗಳಲ್ಲಿ ಈ ಲಾಭವನ್ನು ಅನುಭವಿಸಬಹುದು. ಈ ಸುಧಾರಣೆ ಕೇವಲ ತೆರಿಗೆ ಕಡಿತವಲ್ಲ, ಭಾರತೀಯರಲ್ಲಿ ವಿಮಾ ಜಾಗೃತಿ ಹೆಚ್ಚಿಸೋದಕ್ಕೆ ಹೆಜ್ಜೆಯಾಗಿದೆ.